ಯಶ್ ಅವರಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ? ಎಲ್ಲರಿಗೂ ಇಷ್ಟ ಇರ್ತಾರೆ. ಇಷ್ಟ ಇರೋರು ಕಮೆಂಟ್ ಮಾಡಿ, ಇಷ್ಟ ಇಲ್ದಿರೋರು ಕಮೆಂಟ್ ಮಾಡಿ. ಯಾಕಂದರೆ ಇಷ್ಟಪಡೋರು ಪಡಲಿ, ಹುರ್ಕೊಳ್ಳೋರು ಇರ್ತಾರೆ, ಹುಡ್ಕೊಳ್ಳೋರು ಹುಡ್ಕೊಳ್ಳಿ. ಆದರೆ ಜಾಸ್ತಿ ಜನ ಇಷ್ಟಪಡೋರು ಇರ್ತಾರೆ. ಓಕೆ, ಇವಾಗ ಯಶ್ ಅವ್ರ ಜೊತೆ ನಿಮ್ಮ ಫೋಟೋ ಆ್ಯಡ್ ಮಾಡ್ಕೊಂಡು ರಿಯಲಿಸ್ಟಿಕ್ ಎಡಿಟಿಂಗ್ ಹೇಗೆ ಮಾಡೋದಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಮಾಡ್ಬೋದು, ನೋಡ್ಬೋದಲ್ಲ, ನೋಡಲೇಬೇಕು. ಯಾಕಂದರೆ ಫಿಲಮ್ ಆ್ಯಕ್ಟ್ರ್ ಜೊತೆ ನಿಮ್ಮ ಫೋಟೋ ಇರಬೇಕಲ್ವ, ಅದಕ್ಕೋಸ್ಕರ ನೋಡಲೇಬೇಕು. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಇವತ್ತು ಬೇಗ ಬೇಗ ಹೇಳ್ಕೊಟ್ಬಿಡ್ತೀನಿ, ಬೇಗ ನೋಡಿ. ಓಕೆ, ನನ್ನ ಚಾನಲಲ್ಲಿ ನಿಮ್ಗೇನು ಸಿಗುತ್ತೆ ಅಂದರೆ ಫೋಟೋ ಎಡಿಟಿಂಗ್ ಎಲ್ಲ ಫಿಲಮ್ ಆ್ಯಕ್ಟ್ರ್ ಜೊತೆ ನೀವು ಹೇಗೆ ಫೋಟೋ ಎಡಿಟಿಂಗ್ ಮಾಡ್ಕೋಬೋದು ಅಂತ ಫುಲ್ ರಿಯಲಿಸ್ಟಿಕ್ಕಾಗಿ ಹೇಳ್ಕೊಡ್ತೀನಿ. ಇದೊಂದು ಸ್ಯಾಂಪಲ್ ಅಷ್ಟೇ. ನಿಮಗೆ ಈ ಥರ ವೀಡಿಯೋಸ್ ನಿಮಗೆ ಬೇಕಂದರೆ ಇನ್ನೂ ಬೇಗ ಬೇಗ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಬೇರೆ ಬೇರೆ ಫಿಲಮ್ ಆ್ಯಕ್ಟರ್ಗಳ ಜೊತೆನೂ ಫೋಟೋ ಎಡಿಟಿಂಗ್ ನಿಮಗೆ ಹೇಳ್ಕೊಡ್ತೀನಿ. ಆದರೆ ಸ್ವಲ್ಪ ಟೈಮ್ ಕೊಡಿ, ತುಂಬ ರಿಯಲಿಸ್ಟಿಕ್ಕಾಗಿ ಫುಲ್ ಫುಲ್ ರಿಯಲಾಗಿ ಎಡಿಟಿಂಗ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಓಕೆ, ಇವಾಗ ಫಸ್ಟು ನಾನು ನಿಮಗೆ ಬ್ಯಾಕ್ಗ್ರೌಂಡ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಇವಾಗ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲಾಗಿ ಈ ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ, KGF ಫಿಲಮ್ದು ಈ ಬ್ಯಾಕ್ಗ್ರೌಂಡು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕಾಗಿರುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಮತ್ತು ಎಂಡ್ ಸ್ಕ್ರೀನ್, ಐ ಬಟನ್ ಎಲ್ಲ ಕಡೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಈ ಥರ ಮಾಡ್ಕೊಳ್ಳಿ, ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಸೈಜ್ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಆದಮೇಲೆ ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಅಂತ ಇದೆ, ಕಲರ್ ಮ್ಯಾಚ್ ಮಾಡಬೇಕು. ಸ್ಯಾಚುರೇಷನ್ ಸ್ವಲ್ಪ ಡೌನ್ ಮಾಡೋಣ. ಡೌನ್ ಮಾಡಿ ಹ್ಯೂನ ಚೇಂಜ್ ಮಾಡೋಣ. ಹ್ಯೂ ನೋಡಿ, ಅವ್ರ ಫೇಸ್ ಯಾವ ಕಲರ್ ಇದೆ, ನಮ್ಮ ಫೇಸು ಆ ಕಲರೇ ಬರಬೇಕು. ಸ್ವಲ್ಪ ನೋಡಿ, ಈ ಥರ ಮಾಡೋಣ. ಸ್ಯಾಚುರೇಷನ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡೋಣ. ನೋಡಿ, ಇವಾಗ ನಮ್ಮ ಫೇಸು ಅವ್ರ ಫೇಸು ಅಡ್ಜಸ್ಟ್ ಆಗಿದೆ. ಫೈನಲ್ ಕಲರ್ ಗ್ರೇಡಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ತಲೆ ಕೆಡಿಸ್ಕೊಬಿಡಿ. ಓಕೆ, ಇವಾಗ ಅಡ್ಜಸ್ಟ್ ಆಯಿತಾ? ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೂರು ಎಷ್ಟಕ್ಕೆ ಬೇಕು ಅಷ್ಟು ಇಟ್ಕೊಳ್ಳೋಣ. ಫಸ್ಟು ನೋಡಿ, ನನಗೆ ಎಷ್ಟಕ್ಕೆ ಬೇಕಾಗಿತ್ತು ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಚೂರು ಈ ಕಡೆ ಇಟ್ಕೊಳ್ಳೋಣ. ಓಕೆ, ಫುಲ್ ರಿಯಲಾಗಿ ಬ್ಯಾಕ್ಗ್ರೌಂಡ್ ಹೇಗೆ ಎರೇಸ್ ಮಾಡೋದಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಒಪಾಸಿಟಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡು ಎರೇಸರ್, ಇಲ್ಲಿ ಮೇಲೆ ಎರೇಸರ್ ಕಾಣಿಸುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸಿಂಪಲಾಗಿ ಅನ್ವಾಂಟೆಡ್ ಥಿಂಗ್ಸ್ ಚೀಸ್ ಅಂದರೆ ಅದು ಹಿಂದಿ ಆಗೋಯಿತು, ಥಿಂಗ್ಸ್ನ ಎರೇಸ್ ಮಾಡ್ಕೊಳ್ಳೋಣ. ಎರೇಸ್ ಮಾಡ್ಕೊಳ್ಳಿ ಈ ಥರ ಸಿಂಪಲಾಗಿ. ಹಾರ್ಡ್ನೆಸ್, ಒಪಾಸಿಟಿ ಫುಲ್ ಕೊಟ್ಟು ನಿಧಾನಕ್ಕೆ ಟೈಮ್ ಕೊಟ್ಟು ಎರೇಸ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಫುಲ್ ಕ್ಲೀನಾಗಿ ನಾನು ಬೇಗ ಮಾಡ್ಕೊಂಡು ಹೋಗ್ತೀನಿ, ನನಗೇನು ಅಭ್ಯಾಸ ಆಗಿದೆ. ನೀವು ಹಾಗೆ ಮಾಡಬೇಕಲ್ವ. ಬೈ ಮಿಸ್ಟೇಕಾಗಿ ಇಲ್ಲೆಲ್ಲೋ ಹಿಂಗಾಗೋಯ್ತಪ್ಪ, ಅವಾಗ ಏನು ಮಾಡಬೇಕಂದ್ರೆ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೇಕು ಫ್ರೆಂಡ್ಸ್. ಅಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಟಫ್ ಏನಿಲ್ಲ. ನಿಮಗೆಲ್ಲ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮತ್ತು ಫೋಟೋ ಎಡಿಟಿಂಗಿಂದಲೂ ದುಡ್ಡು ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಒಂದೇ ಬಾಕಿ. ಮತ್ತು ಎರೇಸರ್ ಮೇಲೆ ಕ್ಲಿಕ್ ಮಾಡೋಣ. ಹಾರ್ಡ್ನೆಸ್ ಸ್ವಲ್ಪ ಕಮ್ಮಿ ಕೊಟ್ಟು, ಒಪಾಸಿಟಿ ಸ್ವಲ್ಪ ಕಮ್ಮಿ ಕೊಟ್ಟು ಇಲ್ಲಿ ಕೆಳಗಡೆ ಫೇಡ್ ಮಾಡಿರೋಣ ಈ ಥರ. ಮತ್ತು ಲೈನ್ ಕಾಣ್ಬಾರ್ದು, ಆ ಥರ ಫೇಡ್ ಮಾಡಿರೋಣ. ಓಕೆ, ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಇಟ್ಕೊಳ್ಳೋಣ ಈ ಥರ. ಓಕೆ, ಇವಾಗ ರೈಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಅಷ್ಟೇ. ಇವಾಗ ಅರ್ಧ ಫೋಟೋ ಆಗಿದೆ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮದು ಹಳೆ ಫೋಟೋದು ಒಂದು ಬರೀ ಲೆಗ್ಸ್ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮ್ಗೇನಾರು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಫಸ್ಟು ಅರ್ಧ ತೊಗೊಳ್ಳಿ. ಈ ಥರ ಎಲ್ಲಿ ಅಂತ ನೋಡಿದ್ರೆ ಡಿಸ್ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ತೋರಿಸಿ. ಪಕ್ಕದಲ್ಲಿ ಕ್ರಾಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಅರ್ಧ ತೊಗೊಳ್ಳಿ. ಅರ್ಧ ತೊಗೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಅರ್ಧ ಇಟ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಮ ಕಾಲು ಉದ್ದ ಇದೆಯಾ ಸಣ್ಣ ಇದೆಯಾ ನೋಡ್ಕೊಂಡು ನಿಮ್ಮ ಬಾಡಿ ತಕ್ಕನಾಗಿ ಮಾಡ್ಕೋಬೇಕು. ಒಪಾಸಿಟಿ ಕಮ್ಮಿ ಮಾಡ್ಕೊಳ್ಳಿ. ಎರೇಸರ್ ತೊಗೊಂಡು ಸಿಂಪಲಾಗಿ ಎರೇಸ್ ಮಾಡ್ಕೊಂಡು ಹೋಗ್ತಾ ಇರಿ ಫ್ರೆಂಡ್ಸ್. ಹಾರ್ಡ್ನೆಸ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಈ ಥರ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ನೀವು ರೀಸ್ಟೋರ್ ಮಾಡ್ಕೋಬೋದು.
ನೋಡಿ. ಇವಾಗ ಎಲ್ಲೆಲ್ಲಿ ಎರೇಸ್ ಮಾಡಬೇಕು ಅಲ್ಲೆಲ್ಲ ಮಾಡ್ಕೊಳ್ಳಿ. ಎರೇಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರೇಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಬೇಡ ಎಲ್ಲ ಎರೇಸ್ ಮಾಡ್ಕೊಳ್ಳಿ. ನಾನು ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ವಾಪಸ್ ರೀಸ್ಟೋರ್ ಮಾಡ್ಕೊಳ್ಳೋಣ. ನಾವು ಗಾಡಿ ಹಿಂದೆ ನಿಂತಿರೋ ಥರ ಕಾಣಬೇಕು, ಅದಕ್ಕೋಸ್ಕರ ಗಾಡಿ ಸಂಧಿ ನಾವು ಕ್ಲೀನಾಗಿ ಡ್ರಾ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇನ್ನೇನಿಲ್ಲ, ಸಿಂಪಲ್ ಅಂದರೆ ಸಿಂಪಲ್. ಎರೇಸರ್ ಮೇಲೆ ತೊಗೊಂಡು ಇಲ್ಲೇ ಪೈಪ್ ಮೇಲೆ ಅಳಿಸೋಣ. ಸ್ವಲ್ಪ ಕ್ಲೀನಾಗಿ ಎರೇಸ್ ಮಾಡ್ಕೊಂಡು ಕ್ಲೀನಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ ಆಯ್ತಲ್ವ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ ಒಪ್ಯಾಸಿಟಿನ ಫುಲ್ ಮಾಡಿ. ನೋಡಿ ಇವಾಗ ಹಿಂದೆ ಇರೋ ಥರನೇ ಇದೆ. ಓಕೆ, ಇವಾಗ ಶ್ಯಾಡೋಸ್ ಹಾಕಬೇಕು. ಶ್ಯಾಡೋಸ್ ಲಾಸ್ಟಲ್ಲಿ ಹಾಕೊಳ್ಳೋಣ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಫೋಟೋ ಮೇಲೆ ಹೋಗೋಣ. ಆ್ಯಡ್ ಫೋಟೋ ಮೇಲೆ ಹೋಗಿ ತಿರ್ಗಾ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡೋಣ. ಕ್ರಾಪ್ ಮಾಡಿ ಇವಾಗ ಈ ಸೈಡ್ ಲೆಗ್ನ ತೊಗೊಳ್ಳೋಣ. ಈ ಸೈಡ್ ಲೆಗ್ನ ತೊಗೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಈ ಲೆಗ್ ಎಷ್ಟಕ್ಕೆ ಬೇಕಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನನಗೆ ಇಷ್ಟಕ್ಕೆ ಬೇಕಾಗಿದೆ. ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಒಪ್ಯಾಸಿಟಿ ಕಮ್ಮಿ ಮಾಡ್ಕೊಂಡು ಎರೇಸ್ ಮಾಡೋಣ. ಎರೇಸ್ ಎಲ್ಲೆಲ್ಲಿ ಮಾಡಬೇಕು, ಫಸ್ಟು ಎರೇಸರ್ ತೊಗೊಳ್ಳಿ. ಹಾರ್ಡ್ನೆಸ್ನ ಕಮ್ಮಿ ಮಾಡಿ ಇದನ್ನು ಫೇಡ್ ಮಾಡ್ಕೊಳ್ಳಿ ಅರ್ಧ, ಯಾಕಂದರೆ ಮಿಕ್ಸ್ ಆಗಿರೋ ಥರ ಕಾಣಬೇಕು. ಸ್ಟೋರ್ ಮೇಲೆ ಸ್ವಲ್ಪ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಎರೇಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾರ್ಡ್ನೆಸ್ ಜಾಸ್ತಿ ಮಾಡ್ಕೊಂಡು ಬೇಡದಿರೋದೆಲ್ಲ ಎರೇಸ್ ಮಾಡ್ಕೊಳ್ಳೋಣ. ನಾವು ಹಿಂದೆ ಇರೋ ಥರ ಕಾಣಬೇಕು, ಅದಕ್ಕೋಸ್ಕರ ಫಸ್ಟ್ ಇದೆ ಎಲ್ಲ ಎರೇಸ್ ಮಾಡ್ಕೊಳ್ಳಿ. ಕಾಲೇನು ಬೇಕಾಗಲ್ಲ, ಟೈರ್ ಹಿಂದೆ ಇಕ್ಕಿರೋ ಥರ ಇರಲಿ. ಎರೇಸ್ ಆಯ್ತಲ್ವ, ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲಾಗಿ ರೀಸ್ಟೋರ್ ಮಾಡಿ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ರೀಸ್ಟೋರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಷ್ಟೇ. ನೋಡಿ ಈ ಥರ ಎಷ್ಟಿದೆ ನಿಮ್ಮ ಕಾಲು ಅಷ್ಟಕ್ಕೆ ರೀಸ್ಟೋರ್ ಮಾಡ್ಕೊಳ್ಳಿ. ಸರ್ ಹಾರ್ಡ್ನೆಸ್ ಜಾಸ್ತಿ ಮಾಡಿ ಇದು ಕರೆಕ್ಟಾಗಿ ಒಂದು ಶೇಪ್ ಕೊಟ್ಬಿಡೋಣ. ಈ ಥರ ತಿರ್ಗಾ ರೀಸ್ಟೋರ್ ಸ್ವಲ್ಪ ಜಾಸ್ತಿ ಮಾಡಿ ರೀಸ್ಟೋರ್ ಮಾಡಿ ಕೊಡೋಣ. ಫೇಡ್ ಮಾಡೋಣ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಫೇಡ್ ಮಾಡಬೇಕಾಗುತ್ತೆ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಚೂರು ಫೇಡ್ ಮಾಡ್ಕೋತೀನಿ ಈ ಥರ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ ಒಪ್ಯಾಸಿಟಿನ ಜಾಸ್ತಿ ಮಾಡ್ತೀನಿ. ನೋಡಿ ಒಂದು ರಿಯಲಿಸ್ಟಿಕ್ ಆಗಿದೆ. ಅದು ಇಲ್ಲಿ ಚೂರು ಎರೇಸ್ ಮಾಡಿಕೊಂಡ್ರೆ ನಾವು ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಓಕೆ ಆಯ್ತಲ್ವಾ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಚೂರು ಹಂಗೆ ಆ್ಯಡ್ ಮಾಡ್ಕೊಳ್ಳೋಣ. ಚೂರು ಲೈಟಾಗಿ. ಓಕೆ, ಈ ಥರ ಆಗಿದೆ ಇವಾಗ ಸಿಂಪಲಾಗಿ. ನೀವು ಈ ಥರ ಮಾಡ್ಕೊಳ್ಳಿ. ಇನ್ನೂ ನಿಮ್ಗೆ ಫುಲ್ ರಿಯಲಿಸ್ಟಿಕ್ ಎಡಿಟಿಂಗ್ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕು. ಇದು ಸಿಂಪಲ್ ಅಷ್ಟೇ, ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಈ ಥರನೂ ಮಾಡ್ಬೋದು ಅಂತ. ಓಕೆ, ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ತಿರ್ಗಾ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆ್ಯಡ್ ಫೋಟೋ ಮೇಲೆ ಹೋಗಿ ತಿರ್ಗಾ ಒಂದು ಶೂ ಆ್ಯಡ್ ಮಾಡ್ಕೊಳ್ಳೋಣ. ತಿರ್ಗಾ ಶೂ ನೋಡಿ, ಈ ಶೂನ ಚೂರು ಇದೊಂದು ಈ ಕಡೆ ಮಾಡಿ ಇದೊಂದು ಸ್ವಲ್ಪ ಕಾಣೋ ಥರ ಇಲ್ಲಿ ಮಾಡ್ಕೊಳ್ಳೋಣ. ಕಾಣಲ್ಲ ಅಲ್ವಾ, ಬೇಡ ಬಿಡಿ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡ್ರಾ ಮೇಲೆ ಹೋಗಿ ಡ್ರಾ ಮೇಲೆ ಕ್ಲಿಕ್ ಮಾಡಿ ಬ್ರಷ್ನ ಸೆಲೆಕ್ಟ್ ಮಾಡಿ ಕಲರ್ಸ್ ಇದೆ ಅಲ್ವ, ಆ ಕಲರ್ಸಲ್ಲಿ ನೀವು ಬ್ಲ್ಯಾಕ್ ಕಲರ್ನ ಚೂಸ್ ಮಾಡಬೇಕಾಗುತ್ತೆ. ಚೂಸ್ ಮಾಡಿದ್ಮೇಲೆ ರೈಟ್ ಅಂತ ಕೊಡಿ. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಬ್ರಷ್ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾರ್ಡ್ನೆಸ್ ಕಾಣಿಸುತ್ತೆ, ಹಾರ್ಡ್ನೆಸ್ ಸ್ವಲ್ಪ ಕೊಡಿ. ಕೊಟ್ಬಿಟ್ಟು ಏನು ಮಾಡಬೇಡಿ, ಸಿಂಪಲಾಗಿ ಇಲ್ಲೊಂದು ಶ್ಯಾಡೋಸ್ ಕ್ರಿಯೇಟ್ ಮಾಡಿ ಈ ಥರ ಅಷ್ಟೇ. ಮತ್ತು ಶೂ ಮೇಲೆ ಸ್ವಲ್ಪ ಡಾರ್ಕ್ ಮಾಡಿ. ನೋಡಿ, ಇವು ಇಲ್ಲದೇ ಇರೋದನ್ನ ಕ್ರಿಯೇಟ್ ಮಾಡಿಬಿಡ್ಬೇಕು. ಓಕೆ, ಇವಾಗ ಆಗಿದೆ. ಅದಕ್ಕಿಂತ ಮುಂಚೆ ನೀವು ಫೇಸ್ ರೀಟಚಿಂಗ್ ಮಾಡ್ಕೋಬೇಕು. ಅಂದರೆ ಬ್ಲರ್ ಮಾಡ್ಕೊಂಡು, ಅಂದರೆ ಫೇಸ್ ಸ್ಮೂತ್ ಮಾಡಿ ಹೇರ್ ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಇದೆಲ್ಲಿ ಸಿಗುತ್ತೆ ಅಂದರೆ ಎಂಡ್ ಸ್ಕ್ರೀನ್ವರೆಗೂ ವೀಡಿಯೋನ ಕೊನೆವರೆಗೂ ನೋಡಿ, ಅಲ್ಲಿ ಲಿಂಕ್ ಸಿಗುತ್ತೆ. ಅಲ್ಲಿಂದ ನೀವು ಹೇಗೆ ಅಂತ ಕಲಿಬೋದು. ಕಲರ್ ಮ್ಯಾಚ್ ಮಾಡೋದೆಲ್ಲ ಆಗಿದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಡೋಣ. ಸೇವ್ ಕೊಟ್ಟಿದ್ದ ತಕ್ಷಣ ನೆಕ್ಸ್ಟು ಮತ್ತು ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ ನಂದು ಇಲ್ಲಿ ಬೇಕಾದರೆ ನೀವು ಸಿಗರೇಟ್ನ ಆ್ಯಡ್ ಮಾಡ್ಕೋಬೋದು. ಒಂದು ರಾಕಿ ಬಾಯ್ ಸ್ಟೈಲಲ್ಲಿ ಯಾವ ಥರ ಅಂತ ತೋರಿಸ್ತೀನಿ. ಸಿಂಪಲಾಗಿ ನೆಟ್ ಆನಲ್ಲಿ ಇಟ್ಕೊಳ್ಳಿ. ನೆಟ್ ಆನ್ ಆಯಿತು. ಇಲ್ಲಿ ನಿಮಗೆ ಸ್ಟಿಕರ್ ಅಂತ ಕಾಣುತ್ತೆ, ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸಿಗರೇಟ್ ನೋಡಿ ಇಲ್ಲಿದೆ ಸಿಗರೇಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಗರೇಟ್ನ.
ಥರ ಒಂದು ಆ್ಯಡ್ ಮಾಡಿ, ಎಷ್ಟು ಬೇಕಷ್ಟಕ್ಕೆ. ಇದು ಫೋಟೋ ನಂದು ಬ್ಲರ್ ಆಗೋಗಿದೆ, ಯಾಕಂದರೆ ನಾನು ಫುಲ್ಲು ಫೇಸ್ ರಿಟಚಿಂಗ್ ಸೀರೀಸ್ ಎಲ್ಲ ಮಾಡಿಲ್ಲ, ಅದಕ್ಕೋಸ್ಕರ. ಹಂಗೆ ಇವಾಗ ಸಿಗರೇಟ್ ಅಂತ ಹುಡುಕಿದ್ದೀರಲ್ವ, ಅದೇ ಥರ ನೀವು ಲೈಟರ್ ಅಂತ ಹುಡುಕಿದ್ರೆ ಲೈಟರ್ ಕೂಡ ಸಿಗುತ್ತೆ. ಲೈಟರ್ನ ಕೈ ಇಟ್ಕೋಬೋದು ಅಷ್ಟೇ, ಸಿಂಪಲ್. ಸೇವ್ ಇಮೇಜ್ ಮಾಡೋಣ. ಸೇವ್ ಇಮೇಜ್ ಮಾಡಾದ್ಮೇಲೆ ಸೀದಾ ಲೈಟ್ರೂಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಫೈನಲಾಗಿ ಕಲರ್ ಗ್ರೇಡಿಂಗ್ ಮಾಡೋಣ. ಆ್ಯಡ್ಸ್ ಬರ್ತಾ ಇರುತ್ತೆ. ಓಕೆ, ಲೈಟ್ರೂಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಗಿದೆ ಅಡೋಬ್ ಫೋಟೋಶಾಪ್ ಲೈಟ್ರೂಮ್. ಇದನ್ನು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸೇವ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರುತ್ತೆ, ಬಂದಿದ ತಕ್ಷಣ ಚೂಸ್ ಮಾಡ್ಕೊಂಡು ಏನು ಮಾಡಬೇಡಿ, ಆಟೋ ಅಂತ ಕೊಡಿ. ಲೈಟ್ಸ್ ಅಡ್ಜಸ್ಟ್ಮೆಂಟ್, ಲೈಟ್ಸ್ಗೆ ಹೋಗಿ ಕಾಂಟ್ರಾಸ್ಟ್ನ ಸ್ವಲ್ಪ ಕಮ್ಮಿ ಮಾಡಿ, ಎಕ್ಸ್ಪೋಜರ್ನ ಚೂರು ಕಮ್ಮಿ ಮಾಡೋಣ, ಶ್ಯಾಡೋಸ್ನ ಚೂರು ಕಮ್ಮಿ ಮಾಡೋಣ, ವೈಟ್ಸ್ನ ಕೂಡ ಕಮ್ಮಿ ಮಾಡೋಣ, ಬ್ಲ್ಯಾಕ್ಸ್ ಕೂಡ ಕಮ್ಮಿ ಇರಲಿ. ಓಕೆ, ನೆಕ್ಸ್ಟ್ ಆಪ್ಷನ್ ಕಲರ್ಸ್ ಆಪ್ಷನ್ಗೆ ಒಂದು ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆರೆಂಜ್ ಕಲರ್ನ ಸ್ವಲ್ಪ ಲುಮಿನೆನ್ಸ್ ಜಾಸ್ತಿ ಮಾಡಿ, ಸ್ಯಾಚುರೇಷನ್ ಡೌನ್ ಮಾಡೋಣ. ಇವನ್ನ ಸ್ವಲ್ಪ ಪ್ಲಸ್ ಕಡೆ ಮಾಡೋಣ. ಯೆಲ್ಲೋ ಕಲರ್ ಮೈನಸ್, ಗ್ರೀನ್ ಕಲರ್ ಮೈನಸ್, ನ್ಯಾಚುರಲ್ ಕಲರ್ ಮೈನಸ್, ಬ್ಲೂ ಕಲರ್ ಸ್ವಲ್ಪ ಜಾಸ್ತಿ ಮಾಡಿ. ಬೇಕಾದರೆ ಟೀಲ್ ಲುಕ್ ಇಟ್ಕೋಬೋದು, ಈ ಥರ ಜಾಸ್ತಿ ಮಾಡಿ ಡನ್ ಅಂತ ಕೊಡಿ. ಸಿಂಪಲಾಗಿ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ 1% ಮಾಡ್ಕೊಳ್ಳಿ, ವೈಬ್ರೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಸ್ಯಾಚುರೇಷನ್ ಡೌನ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಚರ್ನ 10%, ಕ್ಲಾರಿಟಿನ 10%, ಡಿಏಜ್ನ ಒಂದು 6% ಇಟ್ಕೊಳ್ಳಿ, ವಿಂಟೇಜ್ ಕಮ್ಮಿ ಮಾಡ್ಕೊಳ್ಳಿ, ಗ್ರೈನ್ ಅಮೌಂಟ್ನ ಜಾಸ್ತಿ ಮಾಡ್ಕೊಳ್ಳಿ, ಸೈಜ್ನ ಚೂರು ಕಮ್ಮಿ ಮಾಡಿ, ಶಾರ್ಪ್ನಿಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಜಾಸ್ತಿ ಮಾಡಿ, ಮಾಸ್ಕಿಂಗ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ, ನಾಯ್ಸ್ ರಿಡಕ್ಷನ್ ಸ್ವಲ್ಪ ಜಾಸ್ತಿ, ಕಲರ್ ನಾಯ್ಸ್ ರಿಡಕ್ಷನ್ ಸ್ವಲ್ಪ ಜಾಸ್ತಿ. ಸಿಂಪಲಾಗಿ ಫೋಟೋ ಈ ಥರ ಇರೋದ್ರಿ ಒಂದು ರಿಯಲಿಸ್ಟಿಕ್ ಎಡಿಟಿಂಗ್ ಆಗಿದೆ. ನೀವು ರಕ್ಕಿ ಬಾಯಿ ಜೊತೆ ನಿಂತ್ಕೋಬೋದು. ಅದಕ್ಕೋಸ್ಕರ ಇದೇ ಥರ ಇನ್ನೂ ರಿಯಲ್ ಅಂದರೆ ರಿಯಲ್, ಫುಲ್ ರಿಯಲ್ ಆಗಿ ಇರಬೇಕು, ಆ ಥರ ಎಡಿಟಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ ಮುಂದೆ ಬರೋ ದಿನಗಳಲ್ಲಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಸಿಗೋವಂಥ ವೀಡಿಯೋಸ್ನ ನೋಡಿ. ಯಾಕಂದರೆ ಮ್ಯಾನಿಪುಲೇಷನ್ ಸೀರೀಸಲ್ಲಿ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಪರ್ಫೆಕ್ಟಾಗಿ 3-4 ಥರ ಮ್ಯಾಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದೆಲ್ಲ ಮೆಥಡ್ ಯೂಸ್ ಮಾಡಿ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು. ಫೇಸ್ ರಿಟಚಿಂಗ್ ಸೀರೀಸಲ್ಲಿ ಫೇಸ್ನೆಲ್ಲ ಎಡಿಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಫುಲ್ ಕಂಪ್ಲೀಟಾಗಿ ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಇಲ್ಲಿ ಪಕ್ಕದಲ್ಲಿದೆ ಅಲ್ವ, ಅದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಆಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ರೈಟ್ ಮೇಲೆ ಕೊಟ್ಟರೆ ಸೇವ್ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.